ಸ್ವಾಗತ. ಬೆಂಗಳೂರಿನಲ್ಲಿ ತಂದೆಯಿಂದಲೇ ಮಗಳ ಮೇಲೆ ಅತ್ಯಾಚಾರ ನಡೆಸಿರುವ ಆರೋಪ ಕೇಳಿಬಂದಿದೆ. 5 ವರ್ಷದ ಮಗಳ ಮೇಲೆ ತಂದೆಯೇ ನೀಚ ಕೃತ್ಯ ಎಸಗಿರುವ ಆರೋಪ ಕೇಳಿಬಂದಿದೆ. ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ಇನ್ನು ಕಾಮುಕ ಮುನ್ನಾನಿಂದ ಮಗಳ ಮೇಲೆ ಅತ್ಯಾಚಾರ ಎಸಗಲಾಗಿದೆ ಅನ್ನೋ ಆರೋಪವನ್ನ ಖುದ್ದು ಮಗುವಿನ ತಾಯಿ ಮಾಡ್ತಿರೋದು. ತಾಯಿ ಕೆಲಸಕ್ಕೆ ಹೋದ ಬಳಿಕ ಈತ ಮನೆಗೆ ಬಂದು ಬಾಲಕಿ ಮೇಲೆ ಅತ್ಯಾಚಾರ ಮಾಡ್ತಿದ್ದ ಅಂತ ಹೇಳಿ ತಾಯಿಯಿಂದ ದೂರು ದಾಖಲಾಗಿದೆ. ಆರೋಪಿ ಮುನ್ನನನ್ನ ವಶಕ್ಕೆ ಪಡೆದಿರುವ ಕೆಂಗೇರಿ ಪೊಲೀಸರು ಇದೀಗ ಆರೋಪಿ ವಿರುದ್ಧ ಪೋಕ್ಸೋ ಕಾಯ್ದೆಯಡಿಯಲ್ಲಿ ಕೇಸನ್ನ ದಾಖಲಿಸಿಕೊಂಡು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. 5 ವರ್ಷದ ತನ್ನ ಮಗಳ ಮೇಲೆ ತಂದೆಯೇ ಅತ್ಯಾಚಾರ ಎಸಗಿರುವ ಆರೋಪ ಇದು. ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಪ್ರಕರಣದ ಬಗ್ಗೆ? ಹೌದು ಸ್ಮಿತಾ, ಘಟನೆ ನಡೆದಿರುವಂತದ್ದು ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ತನ್ನ ಸ್ವಂತ ಮಗಳ ಮೇಲೆ ಏನು ತಂದೆ ಈ ರೀತಿ ಒಂದು ಹೀನ ಕೃತ್ಯವನ್ನು ಎಸಗಿರುವಂತದ್ದು. ತನ್ನ 5 ವರ್ಷದ ಮಗಳ ಮೇಲೆ ಪ್ರತಿದಿನ ಈ ರೀತಿ ಒಂದು ಕೃತ್ಯವನ್ನು ಎಸಗ್ತಾ ಇದ್ದ. ತಾಯಿ ಮನೆಯಿಂದ ಕೆಲಸಕ್ಕೆ ಹೋದಂತಹ ಬಳಿಕ ಕೆಲಸಕ್ಕೆ ಹೋದವನು ಬೆಳಗ್ಗೆ ಪುನಃ ವಾಪಸ್ ಮನೆಗೆ ಬಂದು ಒಬ್ಬಳೆ ಮಗಳಿದ್ದಂತಹ ವೇಳೆಯಲ್ಲಿ ಕೃತ್ಯ ಎಸಗಿದ್ದ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನೊಂದಂತಹ ಮಗು ಇವತ್ತು ತನ್ನ ತಾಯಿ ಬಳಿ ವಿಷಯವನ್ನೆಲ್ಲ ಹೇಳಿತ್ತು. ಅದರಂತೆ ತಾಯಿ ಕೆಲಸಕ್ಕೆ ಹೋದವರು ಪುನಃ ವಾಪಸ್ ಬಂದಂತಹ ವೇಳೆಯಲ್ಲಿ ತಂದೆ ಈ ರೀತಿ ಕೃತ್ಯ ಎಸಗಿರೋದು ಬೆಳಕಿಗೆ ಬಂದಿದೆ. ತಕ್ಷಣ ಅವರು ಈ ಬಗ್ಗೆ ಈಗಾಗಲೇ ಕೆಂಗೇರಿ ಪೊಲೀಸ್ ಠಾಣೆಗೆ ದೂರು ಕೂಡ ನೀಡಿದ್ದಾರೆ. ಸದ್ಯ ಪೊಲೀಸರು ಆತನನ್ನ ವಶ ಪಡ್ಕೊಂಡಿದ್ದು ಆ ಮಗುವಿಗೆ ವೈದ್ಯಕೀಯ ಪರೀಕ್ಷೆ ನಡೆಸಿದ ಸಂದರ್ಭದಲ್ಲಿ ಈತ ಈ ರೀತಿ ಲೈಂಗಿಕ ದೌರ್ಜನ್ಯ ಎಸಗಿರುವಂತದ್ದು ಸಹಿತ ಈಗ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಈ ಸಂಬಂಧಪಟ್ಟಂತೆ ಈಗಾಗಲೇ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕೇಸ್ ಕೂಡ ದಾಖಲಾಗಿರುವಂತದ್ದು. ಧನ್ಯವಾದ ವಿಷ್ಣು ಪ್ರಸಾದ್ ಮಾಹಿತಿಗಾಗಿ.